ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಗುರುರಾಜ್ ಅರ್ಕಲ್. ಬೃಂದಾವನ ಕಂಪ್ಯೂಟರ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಬಂದು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ವತಿಯಿಂದ ನೇರ ಸಾಲ ಯೋಜನೆಗೆ ಅರ್ಜಿ ಪ್ರಾರಂಭ. ಹೌದು ಸ್ನೇಹಿತರೆ, ಕರ್ನಾಟಕ ಸರ್ಕಾರದ ಬ್ರಾಹ್ಮಣ ಅಭಿವೃದ್ಧಿ ನಿಗಮ, ಬ್ರಾಹ್ಮಣ ಸಮಾಜದ ಅಭಿವೃದ್ಧಿ ನಿಗಮದಿಂದ ನೇರ ಸಾಲಕ್ಕೆ ಅರ್ಜಿ ಆಹ್ವಾನಿಸಿದ್ದಾರೆ. ಹಾಗಾಗಿ ಬ್ರಾಹ್ಮಣ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಸಮುದಾಯದವರು, ಆರ್ಥಿಕ ದುರ್ಬಲತೆಯನ್ನು ಹೊಂದಿದಂಥವರು ನೇರ ಸಾಲಕ್ಕೆ ಅರ್ಜಿಯನ್ನು ಹಾಕ್ಬೋದು. ನೇರ ಸಾಲ ಅಂದರೆ ಇಲ್ಲಿ ಅವರ ಒಂದು ವ್ಯಾಪಾರ ಅಂದರೆ ಪ್ರತಿಯೊಂದು ಕೂಡ ಬರುತ್ತೆ. ಇಲ್ಲಿ ಕೆಲವೊಬ್ಬರು ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಕಿರಾಣಿ ಅಂಗಡಿ ಮಾಡ್ತಿರ್ತಾರೆ, ಕೆಲವೊಬ್ಬರು ಹಸು ಸಾಕಾಣಿಕೆ ಮಾಡ್ತಾ ಇರ್ತಾರೆ, ಕೆಲವೊಬ್ಬರು ಬೇರೆ ಒಂದು ಚಕ್ಲಿ ಮಾರಾಟ, ಉಂಡಿ ಮಾರಾಟ, ಕೆಲವೊಂದು ಬ್ರಾಹ್ಮಣ ಸಮಾಜದ ಸ್ತ್ರೀಯರು ಮತ್ತು ಪುರುಷರು ಇಬ್ಬರಿಗೂ ಕೂಡ ಅವಕಾಶವಿದೆ. ಇಬ್ಬರು ಕೂಡ ಅರ್ಜಿ ಹಾಕಲು ಅವಕಾಶವಿದೆ. ಹಾಗಾಗಿ ಬ್ರಾಹ್ಮಣ ಸಮಾಜದ ಏನು ನಾವು ಅಭಿವೃದ್ಧಿ ಮಂಡಳಿ ವತಿಯಿಂದ 1 ಲಕ್ಷದಿಂದ 2 ಲಕ್ಷದವರೆಗೆ ನೇರ ಸಾಲ ಕೊಡುವಂಥ ಯೋಜನೆ. ಈ ಯೋಜನೆಯೊಳಗೆ EWS ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕು. ಅಂದರೆ ನಾವೇನು ಆರ್ಥಿಕ ದುರ್ಬಲತೆಯನ್ನು ಕರಿತೀವಲ್ಲ, ಆ ಒಂದು ಎಕನಾಮಿಕ್ ವೀಕರ್ ಸೆಕ್ಷನ್, ಈ ಒಂದು ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕು. ಆ ಒಂದು ಸರ್ಟಿಫಿಕೇಟ್ ನಿಮ್ಮ ಹತ್ತಿರದ ನಾಡ ಕಚೇರಿಯಲ್ಲಿ ಅಥವಾ ಅಟಲ್ ಜನಸ್ನೇಹ ಕೇಂದ್ರದಲ್ಲಿ ಆ ಒಂದು ಅರ್ಜಿಯನ್ನು ಹಾಕಿ, ಆ ಒಂದು ನಿಗದಿತ ಏನು ನಾವು EWS ಅಂತೇಳಿ ಕರಿತೀವಿ, ಆ ಒಂದು EWS ಅಪ್ಲಿಕೇಶನ್ ಹಾಕಿ ಆ ಸರ್ಟಿಫಿಕೇಟ್ ತೆಗೆದುಕೊಂಡ್ರೆ ಬ್ರಾಹ್ಮಣ ಅಭಿವೃದ್ಧಿ ನಿಗಮದ ವತಿಯಿಂದ 2 ಲಕ್ಷ ಮತ್ತು 1 ಲಕ್ಷ. 1 ಲಕ್ಷ ಸಬ್ಸಿಡಿ, 1 ಲಕ್ಷಕ್ಕೆ ಸಬ್ಸಿಡಿ 20,000 ಇದೆ. 2 ಲಕ್ಷ ತೊಗೊಂಡ್ರೆ 40,000 ಸಬ್ಸಿಡಿ ಇದೆ. ನೀವು 1 ಲಕ್ಷದಿಂದ 2 ಲಕ್ಷದವರೆಗೆ ಸಾಲ ಪಡೆಯಲು ಅರ್ಹರಾಗಿರ್ತೀರಿ. ಹಾಗಾಗಿ ಬ್ರಾಹ್ಮಣ ಸಮಾಜದ ಆತ್ಮೀಯ ಬಾಂಧವರಲ್ಲಿ ತಿಳಿಯಪಡಿಸೋದೇನೆಂದರೆ, ಯಾರಿಗೆ ಅವಶ್ಯಕತೆ ಇದೆಯೋ ಅಂಥವರು EWS ಮಾಡಿಸಿಕೊಂಡು ಬ್ರಾಹ್ಮಣ ಅಭಿವೃದ್ಧಿ ನಿಗಮ ಮಂಡಳಿ ಬೆಂಗಳೂರಿನಲ್ಲಿರುತ್ತೆ. ಈ ಒಂದು ವೆಬ್ಸೈಟ್ಗೆ, ಬ್ರಾಹ್ಮಣ ನಿಗಮ ಮಂಡಳಿ ಎನ್ನುವ ವೆಬ್ಸೈಟಿಗೆ ವಿಸಿಟ್ ಕೊಡಿ. ವಿಡಿಯೋ ಕೊನೆಯಲ್ಲಿ ನಾನು ತೋರಿಸ್ತೀನಿ ಬ್ರಾಹ್ಮಣ ನಿಗಮದ ವೆಬ್ಸೈಟ್ ಯಾವ ಥರ ಓಪನ್ ಆಗುತ್ತೆ ಅಂತೇಳಿ. ಅದಕ್ಕೆ ಸೌಂಡ್ ಇರೋಲ್ಲ, ನಾನು ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸ್ತೀನಿ ಯಾವ ಥರ ಓಪನ್ ಮಾಡೋಕ್ಕೂ, ಯಾವ ಥರ ಅರ್ಜಿ ಹಾಕ್ಬೇಕಂತ. ಅಲ್ಲಿವರೆಗೂ ಕೊನೆಯವರೆಗೂ ಕೂಡ ವಿಡಿಯೋವನ್ನು ತಪ್ಪದೇ ನೋಡಿ. ಇನ್ನು ಯಾರು ಕೂಡ ನಮ್ಮ ಬೃಂದಾವನ ಕಂಪ್ಯೂಟರ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಅಂಥವರು ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಆಗಿ, ಮುಂದಿನ ವಿಡಿಯೋಗಾಗಿ ತಾವೆಲ್ಲ ಸಬ್ಸ್ಕ್ರೈಬ್ ಆದರೆ ಪ್ರತಿಯೊಂದು ನಾವು ತಿಳಿಸ್ತಕ್ಕಂಥ ಯಾವುದೇ ಒಂದು ಯೋಜನೆ ಬರಲಿ, ಸರ್ಕಾರದ ಉದ್ಯೋಗ ಇರಲಿ, ಸರ್ಕಾರದ ಸಬ್ಸಿಡಿ ಇರಲಿ, ಯಾವುದೇ ಒಂದು ಸರ್ಕಾರದ ಮಾಹಿತಿ ನಮ್ಮ ಒಂದು ಬೃಂದಾವನ ಕಂಪ್ಯೂಟರ್ ಚಾನಲಲ್ಲಿ ಲಭ್ಯ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಒಂದು ಬೃಂದಾವನ ಕಂಪ್ಯೂಟರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ, ಇಲ್ಲಿವರೆಗೂ ಈ ಒಂದು ಬ್ರಾಹ್ಮಣ ಸಮಾಜದ ಅಭಿವೃದ್ಧಿ ನಿಗಮ ಮಂಡಳಿಯ ನೇರ ಸಾಲಕ್ಕೆ ಅರ್ಜಿ ಬಗ್ಗೆ ತಿಳಿಸಲಾಗಿದೆ. ಆಮೇಲೆ ಅರ್ಜಿಗೆ ಬೇಕಾಗುವಂಥ ದಾಖಲಾತಿಗಳು ಒಂದು EWS ಸರ್ಟಿಫಿಕೇಟ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂಥ ಮೊಬೈಲ್ ಸಂಖ್ಯೆ ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಬ್ಯಾಂಕ್ ಅಕೌಂಟ್. ಇಷ್ಟಿದ್ರೆ ಸಾಕು, ನೇರ ಸಾಲ ನಿಮ್ಮ ಅಕೌಂಟಿಗೆ DBT ಆಗಿ ಬರುತ್ತೆ. ಹಾಗಾಗಿ ಈ ವಿಡಿಯೋವನ್ನು ತಪ್ಪದೇ ಕೊನೆಯವರೆಗೆ ನೋಡಿ. ಆ ನಿಗಮ ಮಂಡಳಿಯ ವೆಬ್ಸೈಟನ್ನು ನೆಕ್ಸ್ಟ್ ವಿಡಿಯೋ ರೆಕಾರ್ಡಲ್ಲಿ ತೋರಿಸ್ತಾ ಇದ್ದೀನಿ. ಧನ್ಯವಾದಗಳು.